ಹೋಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮಾತಾಡಿಸಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಎಷ್ಟೋ ಜನ ನಾವೆಲ್ಲ ಹೆಂಗೆ ಫ್ರೆಂಡ್ಸ್ ಆದ್ರೆ ಎಲ್ಲ ನಮ್ಮ ಶೀಲಾ ಆಂಟಿ ಇದು ಈ ಟ್ರೂಪ್ ಚೆನ್ನಾಗಿದ್ಯಾ ಈ ಟ್ರೂಪ್ ಚೆನ್ನಾಗಿದ್ಯಾ ಓಕೆ ಫೈನಲಿ ಮೀಟ್ ಮಾಡಿದೀವಿ. ನಾವಿಬ್ರು ಹಂಗೆ ಮಾತಾಡಲ್ಲ ಒಂಚೂರು ಹೊರಟು ಅದು ನೀವು ನೋಡೋರು. ಎಷ್ಟೋ ಜನ ನಮ್ಮ ಅಮ್ಮನ ಹೆಸರೇನು ಅಂತ ಕೇಳಿದ್ರು. ನಮ್ಮ ಪ್ರೀತಿ ತುಂಬಿ ಇದನ್ನ ಕೊಡ್ತಾ ಇದ್ದೀವಿ. ಥಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ವಿ ಗಿವ್ ಅಂಡ್ ವಾಟ್ ದೇ ಟೇಕ್. ದಟ್ ಫೀಲಿಂಗ್ ಅಂಡ್ ದಟ್ ಎಮೋಷನ್ ಇಸ್ ವೆರಿ ಪ್ರೆಷಿಯಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಥರ ರೆಡಿಯಾಗಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಒಂದು ವ್ಲಾಗರ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವರು ಕೂಡ ವ್ಲಾಗ್ ಮಾಡ್ತಾರೆ. ಜಾಸ್ತಿ ಯೋಚನೆ ಮಾಡಬೇಡಿ ಯಾರು ಅಂತ. ಇಟ್ ಇಸ್ ನನ್ ಅದರ್ ದ್ಯಾನ್ ಸ್ಫೂರ್ತಿ ವ್ಲಾಗ್ಸ್. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸ್ಫೂರ್ತಿ ಯಾರು ಅಂತ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಸೊ ಯಾರಿಗಾರು ಸ್ಫೂರ್ತಿ ಯಾರು ಅಂತ ಗೊತ್ತಿಲ್ಲ ಅಂದರೆ ವಿಡಿಯೋನ ಎಂಡ್ ತನಕ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ಫೂರ್ತಿ ಯಾರು ಏನು ಎತ್ತ ಅಂತ. ಆ್ಯಕ್ಚುಲಿ ಅವರು ಯುರೋಪಿಂದ ಬಂದಿದ್ದರು. ಯುರೋಪಿಂದ ಬಂದು ನಾನು ಹೋಗೋಕ್ಕಾಗಿರಲಿಲ್ಲ ಅವ್ರ ಮನೆಗೆ. ಸೊ ಟೈಮ್ ಸಿಗಲಿಲ್ಲ. ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲಿಲ್ಲ, ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರಲಿಲ್ಲ. ಹೋಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮಾತಾಡಿಸಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು. ಸೊ ನೀವೇ ನೋಡಿ ವಿಡಿಯೋನ ಕೊನೆವರೆಗೂ ಹೇಗಿರುತ್ತೆ ಏನು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರೂ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ, ಬಟ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ, ಏನಿಲ್ಲ. ಬನ್ನಿ ಹೋಗೋಣ. ಬ್ಯಾಂಗ್ಳೂರಲ್ಲಿ ಏನು ಚೇಂಜ್ ಆದರೂ ಈ ಟ್ರಾಫಿಕ್ ಮಾತ್ರ ಚೇಂಜ್ ಆಗಲ್ಲಪ್ಪ. ನಾನು ಆಲ್ಮೋಸ್ಟ್ ಈ ಸಿಗ್ನಲಲ್ಲಿ 5 ಸಿಗ್ನಲ್ ಬೀಳೋವರೆಗೂ ಇಲ್ಲೇ ಇದ್ದೆ. ತುಂಬ ಟ್ರಾಫಿಕ್. ಈ ಟ್ರಾಫಿಕಲ್ಲಿ ಕಾರ್ ಓಡಿಸ್ಬೇಕು ಅಂದರೆ ಎಷ್ಟು ಪೇಷನ್ಸ್ ಬೇಕು ಯಪ್ಪ. ನನಗಂತೂ ಸಾಕಾಗೋಯ್ತು ಡ್ರೈವ್ ಮಾಡೋಷ್ಟರಲ್ಲಿ. ರೈಟ್ ಹ್ಯಾಂಡಲ್ ಕಿತ್ಬೇಕು. ಕಷ್ಟಪಟ್ಟು ಸಾಕಿ ಬೆಳೆಸಿರೋರೆ. ಮಲ್ಗಿರೋರು ಓಡ್ ಬಂದ್ಬಿಡ್ಬೇಕಂತ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಇವ್ರು ಈ ಥರ ಕಿರ್ಸ್ತಿದ್ದಾರೆ ಇಷ್ಟೊತ್ತಲ್ಲಿ. ನಮ್ಮ ಏರಿಯಾ ಗೋವಾ ಡ್ಯಾನ್ಸ್. 6 ಗಂಟೆ ಮೇಲೆ ಗಾರ್ಡನ್ಗೆ ಹೋಗಲ್ಲ ನಾವು, ಅದಕ್ಕೆ ಕಂಡೋರ್ನ ಕಳಿಸ್ಬಿಟ್ಟಿದ್ರು. ಓ ಅದಕ್ಕೆ ನೀವು ಹೋಗಿ ಅಂದಿದ್ದು. ನಮ್ಗೆ ಯಾರು ಕಚ್ಚಲ್ಲ ತಿನ್ಸೋಣ ಅಂತ ನಾನು ಅನ್ಕೊಂಡೆ. ನನ್ ಕಣ್ ತಪ್ಸಿ ಚೆನ್ನಾಗಿರೋ ಕಾಯಿ ಸಿಕ್ಕೈತೆ ಸೀಲೆಗೆ. ನನ್ ಕಣ್ ತಪ್ಸಿ ಪ್ಲೀಸ್ ಒಂದನ್ನೇ ಒಂದು ನಾಯಿ ಬಿಟ್ಟಿರ್ತೀವಿ, ಇನ್ನೊಂದು ನೀವು ಬಿಡ್ತೀವಿ. ದಾನ ಕೊಟ್ಬಿಡಲ್ಲ. ಇನ್ನೆಲ್ಲ ಇವಾಗ ಊಟ ನಾನು ಇವಾಗ ಊಟ ತಿಂದೆ. ಆಮೇಲೆ ಪೋಸ್ ಮಾಡ್ರಿ ಸಾಕು. ಆಕ್ಟಿಂಗ್ ಅಷ್ಟೇ. ಅಯ್ಯೋ ಪಿಂಕ್ ಇದೆಯಾ? ಯಾವ್ಯಾವ ಚೆನ್ನಾಗಿದೆಯಲ್ಲ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಪಿಂಕಿಗೆ ಒಂದು ಬೈಟು ಪ್ಲೀಸ್. ಆಂಟಿದ್ ಮಾತ್ರ ತಿಂದಿರೋದು ಗೈಸ್. ಬೇರೆ ಯಾರು ತಿಂದಿಲ್ಲ. ಬೇರೆ ಯಾರ್ದು ತಿನ್ನಲ್ಲ ನಾನು. ನಮ್ಮ ಮಮ್ಮಿದು ನಾನು ತಿನ್ನಲ್ಲ. ನಮ್ಮ ಶೀಲಾ ಅಂತೆಲ್ಲ ಹಂಗೆ ಮಾಡ್ಕೊಳ್ಳಿ. ಅದಕ್ಕೆ ಒಂಚೂರು ಚಿಂಗು ನಮ್ಮ ಶೀಲಾ ಜೊತೆ. ನಮ್ಮ ಶೀಲಾ ಅವರ ಮಗಳು ಸಿರಿ ಅಂತ ಎಲ್ಲರೂ ನೋಡಿರ್ತೀರ ಸ್ಫೂರ್ತಿ ವ್ಲಾಗ್ಸ್ ಅಲ್ಲಿ. ಇವಾಗ ಸಿರಿ ವ್ಲಾಗ್ಸ್ ಅಲ್ಲಿ ನಾವೆಲ್ಲ ಬಂದಿದ್ದೀವಿ ಫಾರ್ ದ ಫಸ್ಟ್ ಟೈಮ್ ಅಂಡ್ ಶಿ ಇಸ್ ಕಮ್ ಇವರು ಡೀಸೆಂಟು. ಇವರು ಇಲ್ಲಿದ್ದಾಗ ಏನು ಮಾಡಿಲ್ಲ, ಲಂಡನ್ಗೆ ಹೋಗೋಳೆ ವ್ಲಾಗ್ ಮಾಡಕ್ಕೆ. ಆಕ್ಚುಲಿ ನಾನು ಸ್ಫೂರ್ತಿ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಎಷ್ಟಕ್ಕೆ ಆಗಿತ್ತು ಆಂಟಿ? ಇವಾಗ ನಾನು ಬಂದೆ ಕೇಕ್ ಕಟ್ ಮಾಡಿದ್ಲು 50K ಆದಾಗ ನಾನು ಬಂದಿದ್ದೆ. ಆಂಟಿ ಕ್ಯಾಮ್ರಾ ಹಿಂಗ್ ಹಿಡಿದ್ಬಿಟ್ರು. ನನಗೆ ಮಾತಾಡಕ್ಕೆ ಬರ್ತಿಲ್ಲ. ನಾನು ಅಷ್ಟು ಆಂಟಿ ಆ ಕಡೆ ತಿರ್ಸ್ಬಿಡಿ ಕ್ಯಾಮ್ರಾ. ಆಫ್ ಸ್ಕ್ರೀನ್ ಇದ್ರಿ, ಇವರಿಬ್ರು ಆನ್ ಸ್ಕ್ರೀನ್ ಹಿಂಗೆ ಆಡ್ಕೊಂಡಿದ್ರು. ಎಷ್ಟೊಂದು ಜನ ನನಗೆ ಕಮೆಂಟ್ಸ್ ಅಲ್ಲೂ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲೂ ಹಾಕಿದ್ರು. ನಂಗೆ ಪ್ರೈವೇಟ್ ಆಗು DM ಮಾಡಿದ್ರು, ಸ್ಫೂರ್ತಿ ಅಕ್ಕನ್ ಮೀಟ್ ಮಾಡಿಲ್ವಾ, ಸ್ಫೂರ್ತಿ ಅಕ್ಕನ್
ಇಲ್ಲಿದ್ದಾರೆ ನೋಡಿ ನಿಮ್ ಸ್ಫೂರ್ತಿ ಅಕ್ಕ ಮೀಟ್ ಮಾಡಕ್ ಬಂದಿದ್ದೀನಿ ಫೈನಲಿ. ಇವಾಗ ಅವಳು ಪ್ಯಾರಿಸ್ ಇಂದ ಹೌದು. ಸೊ ತುಂಬಾ ಜನಕ್ಕೆ ಸಿರಿ ವ್ಲಾಗ್ಸ್ ನೋಡೋರ್ಗೆ ಸ್ಫೂರ್ತಿ ಇಲ್ಲ ಗೊತ್ತಿರುತ್ತೆ ನನ್ ವ್ಯೂವರ್ಸ್ ಎಲ್ಲರಿಗೂ ಸ್ಫೂರ್ತಿ ಪಕ್ಕ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಎಲ್ಲೋ ಒಂದಿಬ್ರು 3 ಜನಕ್ಕೆ ಗೊತ್ತಿಲ್ಲ. ಗೊತ್ತಿತ್ತಂತ ಸೊ ಇಷ್ಟೇ ಜನ ನಾವೆಲ್ಲ ಹೆಂಗೆ ಫ್ರೆಂಡ್ಸ್ ಆದ್ವಿ ಅಂತ ಎಲ್ಲ ನಮ್ ಶೀಲಾ ಅಂತೀವಿ. ಹೆಂಗೆ ಇರು ನಂಗೆ ಫುಲ್ ನೆನ್ಪೈತೆ. ನಾವ್ ದೊಮ್ಲೂರ್ ಜಾತ್ರೆಗೆ ಹೋಗಿದ್ವಾ. ದೊಮ್ಲೂರ್ ಜಾತ್ರೆಯಲ್ಲಿ ಅವಾಗ ಸಿರಿದು ಆಂಟಿ ಅವ್ರದ್ದು ಮನೆದು ಗೃಹಪ್ರವೇಶ ನಡೀತಾ. ಸೊ ಶೀಲಾ ಆಂಟಿ ಅವ್ರ ಸಿರಿ ಯಾರು ಮೆಸೇಜ್ ಮಾಡಿದ್ ನಂಗೆ ಯಾರೋ ಮಾಡಿದ್ರು ಆಂಟಿ ಅಂದ್ರೆ ನಾನು ಕಾಲಲ್ಲಿ ಮಾತಾಡಿದ್ದು ಸಿರಿ ಕಾಲ್. ಅವತ್ ನೈಟ್ ಎಲ್ಲ 1 ಗಂಟೆ ತನಕ ಮಾತಾಡ್ತಾರೆ. ಟೈಮ್ ವಿಡಿಯೋ ಕಾಲು ಆಂಟಿ ಫುಲ್ ನಂಗೆ ಫುಲ್ ಪ್ರೀತಿ ವಿಶ್ವಾಸ ಅವಾಗಿಂದ ಪ್ಯಾರಾಗ್ರಾಫ್ ಎಲ್ಲ ಕಳ್ಸ್ಬಿಟ್ಟು ನಾನು ಆಂಟಿ ಕಮೆಂಟ್ಸ್ ಓದಕ್ಕಂತ ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಆಂಟಿ ಕಮೆಂಟ್ಸ್ ಓದ್ಬಿಟ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಫೋಟೋ, ಯಾಕಂದ್ರೆ ಚಿಕ್ಕ ಸ್ಕ್ರೀನ್ ಅಲ್ಲಿ ಇಷ್ಟುದ್ದ ಕಮೆಂಟ್ ಎಳ್ದ್ಬಿಟ್ಟು ಸ್ಕ್ರೀನ್ ಶಾಟ್ ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ಡೆಸ್ಕ್ಟಾಪ್ ಸೈಟ್ ಆಮೇಲೆ ಅದ್ರಲ್ಲಿ ಫೋಟೋ ಹಿಡಿದ್ಬಿಟ್ಟು ಆಮೇಲೆ ಶೀಲಾ ಆಂಟಿ ಅಂತ ಹಾಕಿದ್ದು. ಆಮೇಲೆ ಸಿಕ್ಬಿಟ್ರು, ಎಲ್ಲ ಪರಿಚಯ ಆಗ್ಬಿಟ್ರು. ಆಮೇಲೆ ಅವತ್ತಿಂದ ಇವತ್ತು ಗಂಟ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಅವರು ಬರ್ತಾರೆ. ಅವ್ರ ಫ್ಯಾಮಿಲಿ ಫಂಕ್ಷನ್ಸ್ ಅವ್ರು ಎಷ್ಟೋ ಫ್ರೆಂಡ್ಸ್. ಇಲ್ಲ ಅದಾದ್ಮೇಲೆ ನೆಕ್ಸ್ಟ್ ಒಂದು ಲೀಗಲ್ ಆಗಿ ಮೀಟಪ್ ಆಗಿದ್ದು ಅಂದ್ರೆ ಇವ್ರು ಯಾರು ಇಲ್ಲ. ಇವರು ಪಾಪು ಆಮೇಲೆ ಇವ್ರ ಮನೆಯವರು ನೀಟಾಗಿ ನಮ್ಮ ಮನೆಗೆ ಬಂದ್ಬಿಟ್ರು. ಏನು ಎತ್ತ ಅಂತ ಏನು ಗೊತ್ತಿಲ್ಲ. ಲೊಕೇಶನ್ ಕಳ್ಸಿದ್ರು. ನಾವ್ ಯಾವ್ದೋ ಒಂದ್ ಫಂಕ್ಷನ್ ಅಂತ ಹೋಗಿದ್ವಿ ಇವ್ರ ಮನೆ ಹತ್ರನೇ. ಸೊ ಹೌದು ಇವ್ರು ಇದೇ ಏರಿಯಾಲೆ ಅಂತ ಹೇಳ್ತಿದ್ರು ರೀ ಅಂದೆ. ಸರಿ ಅಂತ ಕಾಲ್ ಮಾಡಿದ್ವಿ. ಆಮೇಲೆ ಲೊಕೇಶನ್ ಕಳ್ಸಿದ್ರು. ಅವಾಗ ಡೈರೆಕ್ಟ್ ಅಷ್ಟೇ. ಹೆಂಗ್ ನಂಬಿಕೆಯಿಂದ ಬಂದ್ರಿ ನಮ್ಮ ಸೀಲಾ ಇವ್ರು ನಮ್ಮನೆ ಫಸ್ಟ್ ಟೈಮ್ ಬಂದಾಗ ಟೈಮ್ ಏನಿತ್ತು ಅಂತ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಸ್ಫೂರ್ತಿ ಬ್ಲಾಗ್ ನೋಡಿದ್ರೆ ಹೇಳಿದೀರಾ ಮನೆಗ್ ಬಂದಾಗ 10:30, ಮನೆಯಿಂದ ಹೋದಾಗ 12 ಗಂಟೆ. ಇವ್ರು ನಮ್ಮನೆ ಫಸ್ಟ್ ಬಂದ ಸ್ಪಾಂಟೇನಿಯಸ್ ಆಗಿ ಇವ್ರು ಹೋಗ್ಬಿಡ್ತಾರೆ, ಅವರು ಬಂದ್ಬಿಡ್ತಾರೆ. ಅಲ್ಲ ನಾನು ಹೇಳ್ತಿರೋದು ನೈಟ್ ಎಲ್ಲ ನಾವು ಮೀಟ್ ಮಾಡೋದು, ನಾವು ಮಾತಾಡೋದು ನೈಟ್ ಅಲ್ಲೇ ಎಲ್ಲ ನೈಟ್ ಅಲ್ಲೇ ಗೋವಾ ಕಿತ್ಕೊಂಡು ತಿನ್ನೋದು. ಗೆಟ್ ಟುಗೆದರ್ ಮಾಡೋದು ಬೇಸಿಕಲಿ. ಅಂದ್ರೆ ಇವರು ಬೆಳಗಾಗಿರೋಗ್ ಬಂದಿರ್ತಾರೆ, ಅಂದ್ರೆ ನೈಟ್ ಆಗೋ ತನಕ ಮಾತಾಡಿರ್ತೀವಿ ಅಂತ. ಆಮೇಲೆ ಇವ್ರು ಹೋದ್ಮೇಲೆ ರೀಕಾಲ್ ಮಾಡಿದ್ರು ಎಲ್ಲಿಂದ ಟಾಪಿಕ್ ಎಲ್ಲೆಲ್ಲೋ. ನಾವ್ ಯಾರ ಬಗ್ಗೆನೂ ಗಾಸಿಪ್ ಮಾಡಲ್ಲ, ನಮ್ ಬಗ್ಗೆ ನಡೀತೆ ಅಂತ ಹೇಳ್ಕೊಂಡು. ಸ್ಫೂರ್ತಿಗಂತೂ ಏನು ಅರ್ಥನೇ ಆಗಿರಲ್ಲ. ಅಯ್ಯೋ ನಮ್ ಸ್ಫೂರ್ತಿಗ್ ಸ್ಟೋರಿ ಹೇಳೋ ಅಷ್ಟ್ರಲ್ಲಿ ಇನ್ನೊಂದು ಸ್ಟೋರಿ ಮುಗ್ದೋಗಿರುತ್ತೆ. ಆಮೇಲೆ ಆ ಸ್ಟೋರಿಲಿ ಏನಾಗಿತ್ತು ಹೇಳು. ಲಾಸ್ಟ್ ಅಲ್ಲಿ ಅವ್ರು ಯಾರು ಅಂತ ಕೇಳ್ತಾಳ. ನಾವ್ ಹೇಳಿದ್ರೆ ಯಾರು ನಮ್ತಲ್ಲಿ. ಇವಾಗ ಸಿರಿ ಗೊತ್ತಾಗ್ಬಿಟ್ಟು ಕ್ಲೀನ್ ಆಗಿ ಪಿಕ್ಚರ್ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಅಷ್ಟು ಒಳ್ಳೋಳು ನಾನು. అంటే ಎನಿಬಡಿ ಎಲ್ಸ್ ಮೀ ಇಸ್ ಮೈ ಪ್ರಾಪರ್ಟಿ ಫಿನಿಶ್. ಸೋ ಮೆನಿ ಡೇಸ್ ನಮ್ನ ಮೀಟ್ ಮಾಡಿದ್ದು ಸಿರಿ. ಎಷ್ಟೊಂದು ಮಗು ಹೊಸ್ದಾಗಿ ಮಗು ಮಾತು ನಮ್ಮ ಅಮ್ಮನ್ ಬಿಟ್ಬಿಟ್ರು. ಚೆನ್ನಾಗಿತ್ತು. ನಾನು ಆಂಟಿ ಒಂಟಿ ಹೌದು ನಾವಿಬ್ರು ಆಯ್ತು. ಯಾರ ಟೀಮ್? ನಾನು ಇಬ್ಬರು ಟೀಮ್. ಅವಳು ಶೀಲಾಗೂ ಮ್ಯಾಚ್ ಆಗ್ತಾಳೆ, ಅಶುಗೂ ಮ್ಯಾಚ್ ಆಗ್ತಾಳೆ. ಅವಳು ನೀನು ಯಾರ ಟೀಮು? ಅವ್ರ ಟೀಮ್ ಯಾವಾಗಲೂ ನನ್ನ ಟೀಮೇ. ಇಲ್ಲ ನಾನು ರಾಜು ಟೀಮ್. ನಾವು ಮೂವರು ರಾಜು ಟೀಮ್. ಅವನು ರಾಜು ಯಶಿಕಾ. ರಾಜುನು ನಂಗೆ ಫೇವ್ರೇಟ್ ಗೈಸ್. ಅವನು ಅಕ್ಕ ಅಂತದ್ದ ಮುಂಚೆ. ಇವಾಗ ನನ್ಗಿಂತ ಮಾಡ್ಕೊಂಡು ವಿಶ್ ಮಾಡ್ದ. ನಿಂಗೆ ಹೇಗಿತ್ತು ಯುರೋಪ್ ಹೇಳು? ನಂಗೆ ಯುರೋಪ. ನಮ್ ದೇಶ ಚಂದನ ಅವ್ರ ದೇಶ ಚಂದನ? ನಮ್ ದೇಶ. ಇಬ್ರು ಬಂದಾಗಿಂದ ಇದನ್ನೇ ಹೇಳ್ತಾರೆ. ನೋಡಿ ಬೇಕಂದ್ರೆ ಇವಾಗ ಗೋವಾ ಸಿಕ್ತು ಕಿತ್ಕೊಂಡು ತಿಂತಾ ಇದೀವಿ. ಅಲ್ಲಿ ಏನು ಸಿಗ್ತಾ ಆಗಲ್ಲ. ಪಕ್ಕದ ಮನೆಯಿಂದ ಬರ್ತಾರೆ ಯಾರು. ಅಲ್ಲೆಲ್ಲ ಸೈಲೆಂಟು. ಬೆಳಗ್ಗೆಯಿಂದಾನೇ ಸೈಲೆಂಟ್. ನಮ್ ತರ ಯಾರು ಮಾತಾಡಲ್ಲ. ಬಂದ್ರೇನು ನಾನು ಎದುರಿಸ್ಬಿಟ್ಟು ಓಡಿಸ್ತಾ ಇರ್ತೀನಿ. ಬೆಳಗ್ಗೆ ಹೋದ್ರು ಬೂತ್ ಬಂಗ್ಲೆ, ಅದು ರಾತ್ರಿ ಹೋದ್ರು ಬೂತ್ ಬಂಗ್ಲೆ. ಎಲ್ಲ ಚೆನ್ನಾಗಿತ್ತು. ಬಟ್ ಊಟ ಚೆನ್ನಾಗಿತ್ತು.
ಅದೇ ಪ್ರಾಬ್ಲಮ್ ಅಲ್ಲಿ. ಏನ್ ಮಾಡೋದು, ನಮ್ಮ ಊಟ ನಾವೇ ಮಾಡ್ಕೋಬೇಕು, ಅಲ್ಲಿ ಸ್ಪೈಸಸ್ ಎಲ್ಲ ಏನು ಇರಲ್ಲ. ಅವ್ರ ಗುಪ್ಪು ಖಾರ ಅಂದ್ರೆ ಗೊತ್ತಿಲ್ಲ. ಹ್ಯಾಶ್ಟ್ಯಾಗ್ ಇಂಡಿಪೆಂಡೆಂಟ್ ಲೈಫ್, ಸೋಲೋ ಸೋಲೋ ಟ್ರಿಪ್, ಇಂಡಿಪೆಂಡೆಂಟ್ ಲೈಫ್ ಅಂತೆಲ್ಲ ಡವ್ ಮಾಡ್ಕೊಂಡು ಹೋದ್ರು ಗೈಸ್ ಇವ್ರಿಬ್ರು. ಆಮೇಲೆ ಬಂದ್ರು ಫೋನ್ ಮಾಡಿದ್ರೆ ನಾವು ಬೈಯೋದಲ್ಲ, ರಿಯಾಲಿಟಿ ಹೇಳ್ತಿದ್ದೀನಿ. ಫೋನ್ ಮಾಡಿದ್ರೆ ನಾವು ಬೈತಿದೀವಿ ಅಂತ ಇವ್ರಿಬ್ರು ಹೇಳ್ತಾರೆ. ನೋ, ಇವ್ರಿಬ್ರು ನಮಗ್ ಬೈದಿದ್ದಾರೆ ಅಲ್ವಾ? ನಾವ್ ಇವ್ರಿಗೆ ಫೋನ್ ಬೈದಿದ್ವಿ. ಬಾಯ್ ಮುಚ್ಕೊಂಡು ಫೋನ್ ಇಡು. ನಾನು ಹೇಳ್ತೀನಿ, ಇವರಿಬ್ರು ಒಂಚೂರು ಮೆತ್ತಗೆ ಮಾತಾಡ್ತಾರೆ, ನಾವಿಬ್ರು ಹಂಗೆ ಮಾತಾಡಲ್ಲ, ಒಂಚೂರು ಹೊರಟು. ಅದು ನೀವು ನೋಡೋರ್ಗೆ ಹೊರಟು ಅಂತ ಇವ್ರಿಗೂ ಪಾಪ ಕಮೆಂಟ್ ಮಾಡ್ತೀರಾ, ನಂಗೂ ಪಾಪ ಕಮೆಂಟ್ ಮಾಡ್ತೀರಾ, ಹಂಗೆಲ್ಲ ಇಲ್ಲ. ಇವ್ರಿಗೆ ಅದು ಅಭ್ಯಾಸ, ನೀವು ಪಾಪ ಅಭ್ಯಾಸ. ಹೇಳು ಹೇಳು, ನಾವು ಇವ್ರಿಬ್ರು ಬೆಸ್ಟ್ ಪಾಪನಾ? ಫ್ರೆಂಡ್ಸ್ ತರ ಇರ್ತೀವಿ ಅಮ್ಮಂದಿರ್ ಜೊತೆ. ಸೊ ನೋಡೋರೆಲ್ಲ ನೀವು ನಿಮ್ಮ ಅಮ್ಮಂದಿರ್ ಜೊತೆ ಬೆಸ್ಟ್ ಫ್ರೆಂಡ್ಸ್ ತರ ಸೊ ನಮ್ಮ ಸಿರಿಗೆ ತಲೆಯಲ್ಲಿ ಯೋಚನೆ ಬಂದ್ಬಿಟ್ಟೈತೆ, ಏನ್ ಹಿಂಗ್ ಆಗ್ತಾರಲ್ಲ ಅಂತ. ಹೌದು, ಅದೊಂಥರ ಅವಳಿಗೆ ಬೇಜಾರಾಗ್ತಿದೆ. ಹೌದು, ಏನ್ ಹೇಳೋದು ಎಷ್ಟೋ ಅಂತ. ವಿಷಯದಲ್ಲಿ ಒಂದೇ ತರ. ಮರ್ಯಾದೆ ಜಾಸ್ತಿ, ತಲೆ ಮೇಲೆ ಇಟ್ಕೊಂಡು ಅವ್ರ ಅಮ್ಮ ಗೆರೆ ಹಾಕ್ಬಿಟ್ರೆ ದಾಟೋದೇ ಇಲ್ಲ, ಅಳ್ಸ್ಬಿಡ್ತಾಳ. ಡೈಲಿ ಮಾಡ್ಕೊಂಡೇ ಹೋಗೋದು. ಏಯ್ ಇದೆಲ್ಲ ಓವರ್ ಆಯ್ತು, ಇದೆಲ್ಲ ಓವರ್ ಆಯ್ತು. ಹಂಗಂತ ಏನಿಲ್ಲ, ಬಟ್ ಜೋಕ್ಸಪ್ಪ. ಮಕ್ಕಳು ಅಂತ ನಾವು ನಿಜವಾಗಿ ವಿ ಆರ್ ಬ್ಲೆಸ್ಡ್ ಅಲ್ವಾ ಶು? ವಿ ಆರ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ನಮ್ ತರ ಮಕ್ಳು ಸಿಗಕ್ಕೆ ನಮ್ಮ ಅಮ್ಮಂದಿರ್ ಪುಣ್ಯ ಮಾಡಿರ್ಬೇಕು. ಖಂಡಿತವಾಗಿ. ಸೇಮ್. ಇವ್ರ ತರ ಅಮ್ಮಂದಿರ್ ಸೇವಕ್ ನಾವು ಪುಣ್ಯ ಮಾಡಿರ್ಬೇಕು. ಅದೇ ಸೇಮ್ ಟು ಸೇಮ್ ಆಗಿರೋದ್ರಿಂದ ವೈಬ್ಸ್ ಮ್ಯಾಚ್ ಆಗುತ್ತೆ, ತುಂಬಾ ಮ್ಯಾಚ್ ಆಗುತ್ತೆ. ನಮ್ ಮನೆಗೂ ಇವ್ರ ಮನೆಗೂ ವೈಬ್ಸ್, ನಮ್ ವೈಬ್ಸ್. ಸೊ ಹಂಗಾಗಿ ಮಕ್ಕಳನ್ನ ನಾವು ಫ್ರೆಂಡ್ಲಿಯಾಗಿ, ಯಾವ ಒಂದು ಏಜ್ ದಾಟ್ತಾ ಇದ್ದಂಗೆ ನಾವು ಫ್ರೆಂಡ್ಲಿಯಾಗಿ ಅವ್ರನ್ನ ಇದು ಮಾಡಬೇಕು, ಟ್ರೀಟ್ ಮಾಡಬೇಕು. ಹಾಗೆ ಮಾಡ್ತಾ ಇದ್ದೀವಿ. ಕೆಲವ್ರ ಮನೇಲಿ ಅದು ಅಭ್ಯಾಸ ಇರಲ್ಲ, ಅಂಥವರಿಗೆ ಇದು ಡಿಫ್ರೆಂಟ್ ಆಗಿ ಕಾಣುತ್ತೆ. ಇನ್ನು ಕೆಲವ್ರ ಮನೆಯಲ್ಲಿ ಅಯ್ಯೋ ಈಗೂ ಉಂಟೆ ಅನ್ನೋರಿಗೆ ಇದು ರೂಢು ಅನ್ಸುತ್ತೆ. ನಮ್ ಶೀಲಾ ಆಂಟಿ ಇದೇ ವ್ಲಾಗ್ ಅಲ್ಲಿ ಜಾಸ್ತಿ ಮಾತಾಡ್ತಾ ಇರೋದು. ನಮ್ ಸಿರಿ ವ್ಲಾಗ್ ಅಲ್ಲಿ ನಮ್ ಶೀಲಾ ಆಂಟಿ ಗೊತ್ತಾ, ಶೀಲಾಗೆ ಆಂಟಿ ವ್ಲಾಗ್ಸ್ ಅಲ್ಲೇ ಬರಕ್ ಇಷ್ಟ, ಅದಕ್ಕೆ ನನ್ ವ್ಲಾಗ್ ಅಲ್ಲೇ ಜಾಸ್ತಿ ಮಾತಾಡೋದು. ನಮ್ಮ ಮಮ್ಮಿ ಬಂದು ಹೇಳ್ತಾರೆ, ಶೀಲಾ ಆಂಟಿ ಜಾಸ್ತಿ ಮಾತಾಡೋದಿಲ್ಲ ಸಿರಿ ವ್ಲಾಗ್ ಅಲ್ಲಿ, ನೋಡು ನೀನು ಅಂತ. ಹೌದಲ್ಲ, ನಮ್ಮ ಆಂಟಿ ಬರೀ ಆಕ್ಷನ್ ಅಲ್ಲ ಅಂತ ಹಿಂಗ್ ಮಾಡ್ತಾ ಇರ್ತಾರೆ. ನಾನು ಮಮ್ಮಿ ಇಲ್ಲ ಮಮ್ಮಿ, ಶೀಲಾ ಆಂಟಿಗೆ ನನ್ನ ವ್ಲಾಗ್ ಅಲ್ಲೇ ಮಾತಾಡೋಕೆ ಇದು ರೋಡ್ ಆಗಲ್ವಾ? ಮತ್ತೆ ಇವಾಗ ನಮ್ಮಮ್ಮ ಮಾಡೋದು ಅಲ್ಲ, ಅಶು ಇದ್ದಾರೆ, ಆಂಟಿನ ಡೈಲಿ ಅದೇ ಮನೇಲಿ ಕುತ್ಕೊಬಿಡ್ಬೇಕು, ಇಲ್ಲ ಆಂಟಿ ಜೊತೆ ವಿಡಿಯೋ ಕಾಲ್. ನಮ್ಮ ಮನೆಯಿಂದ ಇವ್ರ ಮನೆಗೆ ಬರೋಷ್ಟ್ರಲ್ಲಿ ಒಂದ್ ಊರಿಂದ ಒಂದ್ ಊರಿಗೆ ಬರ್ಬೋದು. ಅದಕ್ಕೆ ಆಂಟಿಗೆ ವಿಡಿಯೋ ಕಾಲ್ ಮಾಡ್ಕೊಂಡು ಡೈಲಿ ಆಂಟಿ ನನ್ನ ಬ್ಲಾಗ್ ಅಲ್ಲಿ. ಶೀಲಾ ಆಂಟಿಗೆ ಸ್ಫೂರ್ತಿ ಅಂದ್ರೆ ಫಸ್ಟ್ ತುಂಬಾ ಇಷ್ಟ, ತುಂಬಾ ಇಷ್ಟ ಅಲ್ಲ, ಲವ್ 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 ಜಾಸ್ತಿ ಲವ್. ಆಂಟಿ ನಾವು ಸಿರಿ ವ್ಲಾಗ್ ಅಲ್ಲ ಇಷ್ಟೊಂದೆಲ್ಲ ರೂಲ್ ಮಾಡ್ತಾ ಇದೀವಿ ಆಂಟಿ. ಸಿರಿ ವ್ಲಾಗ ಯಾಮರ್ಸ್ಬಿಟ್ರು, ಇನ್ಮೇಲೆ ಮಾತಾಡಲ್ಲ. ಹಾಕೋರ್ ನಾವು ಬೇಕಾ, ನಾವು ಕತ್ರಸ್ ಹಾಕ್ಬಿಡ್ಬೋದು. ವ್ಲಾಗ್ ಅನ್ಕೊಂಡೆ. ನೋಡ್ದಾ ನಮ್ಮ ಆಂಟಿ ನನ್ ನೋಡು ಪ್ರೂವ್ ಆಗೋಯ್ತು. ನಿಜ, ಈ ಹಣ್ಣು ನಿಜ. ಅರ್ಧ ಖಾಲಿ ಅಲ್ಲ, ಅರ್ಧ ಹಣೆ ಅಷ್ಟೇ ತಿಂತಾರೆ. ಬೇಕಾ ಇವಾಗ ಕೇಳೋರಲ್ಲ ಸ್ಫೂರ್ತಿನ ಯಾಕೋ ನೀನ್ ಮೀಟ್ ಮಾಡಿಲ್ಲ ಅಂತ. ಅಯ್ಯೋ, ಒಬ್ರ ಕೇಳಿರೋದು ಎಷ್ಟು ಜನ ಇಲ್ಲೇ ಇದ್ದಾಳೆ ನೋಡಿ. ಸ್ಫೂರ್ತಿ ಮೀಟ್ ಮಾಡಿದೀನಿ, ಫೈನಲಿ ಸ್ಫೂರ್ತಿ ಮೀಟ್ ಮಾಡಿದೀನಿ. ಪೂರ್ತಿನೂ ಮೀಟ್ ಮಾಡಿದಾಯ್ತು, ಅಮ್ಮನೂ ಮಾತಾಡ್ಸಿದ್ದಾಯ್ತು. ಸೊ ಬೇಸಿಕಲಿ ನಮ್ ಶೀಲಾ ಆಂಟಿ ಇಷ್ಟು ಎಕ್ಸ್ಟ್ರೋವರ್ಟ್ ಅಂತ ಈ ವ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೇ ಎಕ್ಸ್ಟ್ರೋವರ್ಟ್ ಆಗಿರ್ತಾರ ಅಥವಾ ಅವಾಗ್ಲೂ ಸೈಲೆಂಟ್ ಆಗಿರ್ತಾರ ಸ್ಫೂರ್ತಿ ಅಂತಂತೆ ಒಂದು ಸ್ಫೂರ್ತಿ ಫೋಟೋ ತೆಗ್ದ್ಬಿಡೋದು. ಅವಾಗ ಆಂಟಿ ಆಕ್ಟಿವ್ ಮೋಡ್. ಸ್ಫೂರ್ತಿ ವ್ಲಾಗ್ ಅವಾಗಳು ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವ್ಲಾಗ್ ಅಂತ ನೋಡು ಆಂಟಿ ಬರುತ್ತೆ. ಆಂಟಿ ಇವತ್ತು ಜಾಸ್ತಿ ಮಾತಾಡೋದಕ್ಕೆ ಕಾರಣ ಏನಂದ್ರೆ ಗೈಸ್, ಇದು ನನ್ ಬ್ಲಾಗ್ ಅನ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮ್ಮ ಆಂಟಿ ಇಷ್ಟು ಓಪನ್ ಅಪ್ ಆಗಿ ಮಾತಾಡಿರೋದು. ಸಿರಿ ಬ್ಲಾಗ್ ಅಲ್ಲ, ನಮ್ಮ ಆಂಟಿ ಕ್ಲಿಪ್ಪಿಂಗ್ ನಿಮಗೆ ಸಿಗಲ್ಲ. ಮೈ ಆಂಟಿ ಇಸ್ ವೆರಿ ಪ್ರೆಷಿಯಸ್. ಹೌದು, ವೆರಿ ಪ್ರೆಷಿಯಸ್. ಹೌದು ಹೌದು. ಬ್ಲಾಗ್ಸ್ ಅಲ್ಲಿ ಸಿಗೋದಿಕ್ಕೆ ಡೇಟ್ ಸಿಕ್ಕಲ್ಲ ಅವ್ರಿಗೆ. ಅವ್ರು ಇದನ್ನೆಲ್ಲ ನಾವ್ ಹಾಕ್ತಿವಿ ಅನ್ಕೊಂಡ್ರೆ ನಾವ್ ಹಾಕದೆ. ಆಂಟಿ ನಾನು ಶೀಲಾ ಆಂಟಿ ಇಲ್ಲ ಕಂಟೆಂಟ್ ಇರಲ್ಲ. ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ. ಚಾನಲ್ ಯಾರ್ದು ಇವ್ರು ಚಾನೆಲ್ ಕಂಟೆಂಟ್
ಇಟ್ಕೊಂಡು ಚಾನಲ್ ಮಾಡೋದು ಕಂಟೆಂಟ್ ಏನು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಚಾನಲ್ ಈಸ್ ಇಂಪಾರ್ಟೆಂಟ್. ನಾವು ಇವತ್ತು ಬರ್ತೀವಿ, ನಾಳೆ ಹೋಗ್ತೀವಿ. Guys, please comment. ಇವ್ರಿಬ್ರನ್ನ ನೀವು ಯಾವ ವ್ಲಾಗಲ್ಲಿ ನೋಡಕ್ ಇಷ್ಟಪಡ್ತೀರಾ, ನಮ್ಮಿಬ್ರನ್ನ ಯಾವ ವ್ಲಾಗಲ್ಲಿ ನೋಡಕ್ ಇಷ್ಟಪಡ್ತೀರಾ, ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಹೇಳಿ. ಸೊ ಇವಾಗ ಇದು ಈ ಟ್ರೂಪ್ ಚೆನ್ನಾಗಿದ್ಯಾ, ಈ ಟ್ರೂಪ್ ಚೆನ್ನಾಗಿದ್ಯಾ? ನಮ್ಮ ಪಾಠ ಏನಿಲ್ಲ, ಒಂದ್ ನಿಮಿಷ ಸ್ಟ್ರೇಟ್ ಆಗಿ ನಿಂತಿಲ್ಲ. ಅದು ನ್ಯಾಚುರಲ್, ಇದು ನ್ಯಾಚುರಲ್. ನ್ಯಾಚುರಲ್. We are raw. No guys, no guys. ಅವರು ಅದನ್ನ ಆಫ್ ಆಗೋವರೆಗೂ ಕಾಯ್ತಾ ಇದ್ದಾರೆ. ಆಫ್ ಆಗಿದ ತಕ್ಷಣ ಏನ್ ತಗೋತಾರೆ ಈಗ ಗೊತ್ತಿಲ್ಲ. ಹೆಂಗ್ ಮಾತಾಡ್ತೀರಾ ನನ್ನ ಬ್ಲಾಗಲ್ಲಿ ಅಂತ ಸಿರಿ ಆಂಟಿ ಆಂಟಿ ಆ ಥರ ಎಲ್ಲ ಮಾಡ್ತೀನಿ. ತುಂಬಾ polite, ನಂಬಿ ಹಳೆ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಾವೆಷ್ಟು ಡೀಸೆಂಟ್ ಅಂತ. ನಾವೇನು ಮಾಡಲ್ಲ guys. ನಮ್ಮಂತ ಒಳ್ಳೆ ನೋಡಕ್ಕೆ ಆಗಲ್ಲ. ಅಲ್ಬಿಲಾಕ್ ನಮ್ನೆಲ್ಲ ನಂಬೇಡ್ರಿ, ನೋಡಿದ್ರೆ ಇಷ್ಟ ಆಯ್ತು ಲೈಕ್ ಮಾಡಿ ಅಷ್ಟೇ. ಶೀಲಾ ಸ್ಫೂರ್ತಿ ಇವ್ರದ್ದು ಒಂದಲ್ಲ ಒಂದೊಂದು ಗೈಸ್ ಇವ್ರದ್ದು ಗುಡ್ ಟೈಮ್. Sheila is always there. My happiness, ಸ್ಟೋರಿ ಟೈಮ್. lowness, my highs, my lows. ಎಲ್ಲ ಇವಳು ಎಲ್ಲಿ ಹೇಳಿಲ್ಲ ಅಂದ್ರೂ ನನಗೆಲ್ಲ ಅರ್ಥ ಆಗುತ್ತೆ. ವೈಬ್ ಮ್ಯಾಟರ್ ಆಗುತ್ತೆ ಯಾವಾಗ್ಲೂ. ನೀವೊಬ್ರ ಜೊತೆ ವೈಬ್ ಮಾಡಿದಾಗ್ಲೇ ಅಷ್ಟು ಕ್ಲೋಸ್ ಆಗಿ ಓಪನ್ ಅಪ್ ಆಗಿ ಮಾತಾಡಕ್ ಆಗೋದು. ನಾನು ಐ ಆಮ್ ಎನ್ ಇಂಟ್ರೋವರ್ಟ್. ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾನು ಇಂಟ್ರೋವರ್ಟ್, ನಾನು ಫುಲ್ ಡಬಲ್ ಟ್ರಿಬಲ್ ಇಂಟ್ರೋವರ್ಟ್. ನಾನು ಸ್ಫೂರ್ತಿ ಸ್ಟಾರ್ಟಿಂಗ್ ಅಲ್ಲಿ ಏನು ಮಾತಾಡ್ತಿರ್ಲಿಲ್ಲ. ಸ್ಫೂರ್ತಿ ವ್ಲಾಗ್ಸ್ ಅಲ್ಲಿ ಚೆನ್ನಾಗಿ ಮಾತಾಡ್ತೀಯ, ಇಲ್ಲಿ ಎದುರುಗಡೆ ಬಂದ್ರೆ ಮಾತಾಡಲ್ಲ ಅಂತ. ಅದು ಈ ತರ ಒಂದು ಸೋಲ್ ಸಿಕ್ಕಿದಾಗ ಅದು ಹಂಗೆ ಬ್ಲಾಸ್ಟ್ ಆದಾಗ ಅವಾಗ ಇದೆಲ್ಲ ಕಾಣಿಸುತ್ತೆ. ತಡ್ಕೊಳಕ್ ಆಗಲ್ಲ ಅಣ್ಣ. ಎಷ್ಟೊಂದ್ ಜನ ನಮ್ಮ ಅಮ್ಮನ ಹೆಸರೇನು ಅಂತ ಕೇಳಿದ್ರು. ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇಂಟ್ರೊಡಕ್ಷನ್ ಜೊತೆಗೆ ನಿಜ ರೂಪನೂ ತೋರಿಸಿದೀವಿ ಒಂಚೂರು. ಶೀಲಾ ಲಾಸ್ಟ್ ಬ್ಲಾಗ್ಸ್ ಅಲ್ಲೆಲ್ಲ ಇವ್ರು ಹೆಂಗಿದ್ರು ಶೈನ್ ಮಾಡಾಕಿದೀವಿ ನಮ್ಮ ಆಗಿದ್ದಾರೆ ಅಂತ. ದಿಸ್ ಇಸ್ ಮೀ. This is Sheila. Before? So finally, ಶೀಲಾ. introvert Sheila. Introvert Sheila. Now she's become over extrovert. She's got that ಸ್ಫೂರ್ತಿ vibe. So called vibe. ಮತ್ತೆ ಗೈಸ್ ಆಲ್ ದ ಬೆಸ್ಟ್ ಸಿರಿ ವ್ಲಾಗ್ಸ್ ಅಂಡ್ ಸ್ಫೂರ್ತಿ ವ್ಲಾಗ್ಸ್. ಥ್ಯಾಂಕ್ ಯು. ಚೆನ್ನಾಗಿ ಓದಿ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ. ತಂದೆ ತಾಯಿ ಹೆಸರನ್ನ ಬೆಳೆಸ್ತಾ ಇದ್ದೀರಾ. ಉಳಿಸ್ತಿ ಅಂತ ಕೇಳ್ಬೇಕಾಯ್ತು, ಆದ್ರೆ ಇವಾಗ ಬೆಳೆಸ್ತಾ ಇದ್ದೀರಾ. ಬೆಳೆಸಿ ನೀವು ಮತ್ತೆ ಉಳಿಸಿ ಒಂದು ಮಟ್ಟಕ್ಕೆ ತಗೊಂಡೋಗಿ ಖಂಡಿತವಾಗ್ಲು ಡಿಸಿಪ್ಲಿನ್ಡ್ ಆಗಿ ಇರ್ತೀರಾ. ನಾವೇನು ಅದನ್ನ ಕೇಳೋದೇನು ಬೇಕಾಗಿಲ್ಲ. ಬಟ್ ಸ್ಟಿಲ್ ನಮ್ಮ ಆಶೀರ್ವಾದ ನಿಮ್ಮಿಬ್ರ ಮೇಲೆ ಸದಾ ಹೀಗೆ ಇರುತ್ತೆ. ಆಮೇಲೆ ಅಮ್ಮಂದಿರ ಕಾಂಟೆಂಟ್ ಜಾಸ್ತಿ ಆಗ್ತಾರೆ, ಅವ್ರಿಗೂ ಫೇಮ್ ಬರುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ರೆಡ್ ಇಂಕಲ್ ಅಂಡರ್ಲೈನ್ ಫ್ರೀಡಮ್ ಏನು ಹೇಳಿದ್ರು. ಫ್ರೀಡಮ್ ಕೂಡ ಫ್ರೀಡಮ್ ಏನ್ ನಮ್ಗಿಲ್ಲ. ಆದ್ರೆ ಫ್ರೀಡಮ್ ಕೊಟ್ಟಿರೋ ತರನೇ ಇವರು ಆಡ್ತಾ ಇದ್ದಾರೆ. ಅದು ಹೆಂಗೆ ಕೋಇನ್ಸಿಡೆನ್ಸ್ ಆಯ್ತು ಅಂದ್ರೆ ನಾನು ಸಿರಿ ಇಬ್ರು ಒಂದೇ ಟೈಮಲ್ಲೇನೆ ಫಾರಿನ್ ಹೋದ್ರು. ಒಂದೇ ಟೈಮಲ್ಲಿ ವಾಪಸ್ ಬಂದ್ರು. ಆದ್ರೆ ನಾನು ಮತ್ತೆ ವಾಪಸ್ ಹೋಗ್ಬೇಕು. ಸ್ಫೂರ್ತಿ ಹೇಳ್ತಾಳೆ, ಲಕ್ಕಿ ಸ್ಫೂರ್ತಿ. ನಾನು ಪಾಪದಳು ವಾಪಸ್ ಹೋಗಿ ಅಲ್ಲೇ ದಿವಸಕ್ಕೆ ಬಂದಿರೋದು. 2 ತಿಂಗಳು ಇಂಡಿಯಲ್ಲೇ ಮಾಡ್ತಾಳೆ. ನಾವೇ ಸ್ವಲ್ಪ ದಿವಸ ಇಲ್ಲೇ ಇರು ಅಂತ ಹೇಳ್ತಾ ನಮ್ಮ ಅಮ್ಮನಿಂದ ಅದು ಫ್ಲೈಟ್ ಎಂಜಾಯ್ ಮಾಡಿ ಇಲ್ಲಿಂದ ಇಂಡಿಯನ್ ಸಿರಿನ ನೋಡಿ ಆಮೇಲೆ ಅಲ್ಲಿ ಇಂಡಿಪೆಂಡೆಂಟ್ ಲೈಫ್ ಹೇಗೆ ಲೀಡ್ ಮಾಡ್ತಿದ್ಲ ಅಂತ ಅದನ್ನ ಮೇನ್ ಥಿಂಗೇ ಕೊಟ್ಟಿಲ್ಲ ಸಿರಿ. ಥ್ಯಾಂಕ್ ಯು. Wow, it's so nice. Thank you, Siri. Wow. ಹಂಗೆ ಸ್ಮೆಲ್. ನಮ್ಗೆ ಅವಳು ವಿದೇಶಿ ಐಟಮ್ ಕೊಟ್ಟಾಳ, ಆದ್ರೆ ನಾವು ಅವ್ರಿಗೆ ದೇಸಿ ಐಟಮ್ ಇಷ್ಟಪಟ್ಟು ನಾವೇ ಬೆಳೆದಿರೋಂಥ ಹಣ್ಣು. ಇದು ಕಾಯಿ, ಇದು ಹಣ್ಣು. ಇದು ನಮ್ ಗಾರ್ಡನ್ದು, ಇದು ಬಂದ್ಬಿಟ್ಟು ನಮ್ ಜಮೀನು. ನೇರಳೆ ಹಣ್ಣು, ಚೇಪೆಕಾಯಿ, ಮತ್ತೆ ಪಪ್ಪಾಯ, ಮಾವಿನ ಹಣ್ಣು, ಹಲಸಿನ ಹಣ್ಣು ಇಲ್ಲೇ ಬೆಳೆಸಿರೋದು ಎಲ್ಲ ಬೆಳೆಸಿ ನಮ್ಮ ಪ್ರೀತಿ ತುಂಬಿ ಇದನ್ನ ಕೊಡ್ತಾ ಇದೀವಿ ನಮ್ಮ ಮಗು. ನಾನು ಡೈಲಿ ಪ್ರೀತಿಯಿಂದ ನೆನ್ಸ್ಕೊಂಡು ತಿಂತೀನಿ. The thing is not important what we give and what they take, but that feeling and that emotion is very precious. I guess your
ಎಲ್ಲರೂ ವಿಶ್ ಮಾಡಿ ಬ್ಲೆಸ್ ಮಾಡಿ ಗುಡ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಟು ಸಿರಿ ಲಂಡನ್ ಡೈರೀಸ್ ನೋಡಿ ಅಂತ ಅವ್ರ ಚಾನಲ್ ಅವರೇ ಪ್ರಮೋಟ್ ಮಾಡ್ಕೊತಾರೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾರ ಗೊತ್ತಿಲ್ಲ ಅಂದ್ರೆ ಪೂರ್ತಿ ವ್ಲಾಗ್ಸ್